ಏನು ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋದನ್ನು ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೆ. ಯಾವ ಜಿಲ್ಲಾಕ್ಕೆ ಬಂದಿದ್ದೀನಿ, ಯಾವ ತಾಲೂಕು, ಯಾವ ಊರು ಅಂತ ಪ್ರತಿ ಸಾರಿ ಹೇಳ್ತಾ ಇದ್ದೆ. ಈ ಸರಿ ನಾನು ಆತ್ಮೀಯರು ಇಲ್ಲಿ ಏನು ಈಗ ಬಂದಿದ್ದೀನಿ, ಇವರೇ ಹೇಳ್ತಾರೆ. ಬನ್ನಿ, ಇವರ ಒಂದು ಇಲ್ಲಿಯ ಒಂದು ಪರಿಚಯದ ಕುರಿತು ಮೊದಲ ಎಲ್ಲವನ್ನ ವಿಸ್ತಾರವಾದ ಮಾಹಿತಿಯನ್ನು ಇವರಿಂದ ಕೇಳಿಪಡ್ಕೊಳ್ಳೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ. ಬನ್ನಿ ಸರ್, ನಾನು ಏನೂ ಹೇಳೋದಿಲ್ಲ, ಈ ನಮ್ಮ ವೀಕ್ಷಕರಿಗೆ ನೀವೇ ಹೇಳ್ಬಿಡ್ರಿ, ನಾ ಎಲ್ಲಿ ಬಂದಿದ್ದೀವಿ, ಯಾವ ಪ್ಲೇಸು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಊರು ಅಂತ. ಹೌದಾ? ಅಂದರೆ ಈಗ ನೀವು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆ ಜೇಡಾ ತಾಲೂಕು ಉಡುವಿ ಗ್ರಾಮ ಪಂಚಾಯತಿ. ನಮ್ಮದು ಸಣ್ಣ ಹಳ್ಳಿ ಅಂತ ಹೇಳಿದರೆ ಶಿವಪುರ. ಏನು ರಸ್ತೆ ವಿದ್ಯುತ್ ಎಲ್ಲ ಸಾಮಾನ್ಯವಾಗಿ ಇದ್ರೂ ಕೂಡ ಅದನ್ನು ಕರೆಕ್ಟ್ ವ್ಯವಸ್ಥಿತವಾಗಿ ಇರದಾಗಿದ್ದಂಥ ನೋಡಿದ್ರಲ್ಲ ನೀವೇ ಪರಿಸ್ಥಿತಿ. ಹಿಂಗಿದ್ದವಾಗ ತಾವು ಬಂದಿದ್ದು ನಮಗೆ ಖುಷಿ ಅನ್ನಿಸ್ತು, ಯೂಟ್ಯೂಬ್ ಚಾನಲ್ನವ್ರು ಅಂತೇಳಿ. ನಿಮಗೆ ಮತ್ತೊಮ್ಮೆ ಸ್ವಾಗತ. ಓಕೆ, ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ನಾನು ಇದು ಮಲೆನಾಡಿನಲ್ಲಿದ್ದೀನಿ, ಮಲೆನಾಡಿನ ಒಂದು ಮನೆಯಲ್ಲಿದ್ದೀನಿ. ಇದು ಕಾಡು ಬೆಟ್ಟ ಗುಡ್ಡಗಳನ್ನೆಲ್ಲ ಬಳಸಿಕೊಂಡು ನಾ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀನಿ. ಇದೆಲ್ಲ ಆಗಿದ್ದು ನಮ್ಮ ಒಬ್ಬ ಸ್ನೇಹಿತರಿಂದ. ಆ ಸ್ನೇಹಿತರು ಕೂಡ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಮಲೆನಾಡಿನ ಮನೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ. ಬನ್ನಿ, ಮನೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ನಿಮ್ಮ ಮನೆ ತೋರಿಸ್ತೀರಮ್ಮ? ನಡೀರಿ, ಹೋಗೋಣ ಬನ್ನಿ. ನಮಸ್ಕಾರ ಅವ್ವ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಇದು ನಮ್ದು ಕಿಚನ್ ರೂಮು. ಇದೆಲ್ಲ ಹಳೇದೇಯಾ ಮನೆಯಲ್ಲ. ಅದು ನಮ್ಮದು ಪಾತ್ರೆ ಸ್ಟ್ಯಾಂಡ್ ಅಂತೇಳಿ ನಾವು ಮಾಡಿದ್ದ ಲಗೇಜ್ ಟೀ ಕುಡ್ಡದ್ದು ಹಳೇದು ಮಾಡಿದ್ದು. ಇದು ಮರದ ಕಟ್ಟಿಗೆಯಿಂದ ಮಾಡಿದ್ದು. ಮುದ್ದೆನೂ ಮಾಡಲ್ಲ ನಾವೇನಿದ್ರು, ಅನ್ನ ಸಾಂಬಾರು ಸಂಜೆಗೂ ಮಧ್ಯಾಹ್ನ. ಹೌದು, ಒಂದು ಬಾಜಿ. ಬೆಳಿಗ್ಗೆ ದೋಸೆ ಚಟ್ನಿ, ಅದೇ ಇಡ್ಲಿ ಸಾಂಬಾರು. ನೀರ್ಗೆ ಅಲ್ಲ, ಈಗ ಕರೆಂಟ್ ಇರಲ್ಲ ಅಂತಂದ್ರೆ ಯಜಮಾನ್ರು, ನೀರು ನಮಗೆ ಜರಿ ಸೋರ್ಸಿಂದ ಡೈರೆಕ್ಟ್ ಇಲ್ಲಿಗೆ ಇದು ಜರಿ ನೀರು ನೈಸರ್ಗಿಕ. ಯಾವತ್ತು ನಾವು ತೋಟಕ್ಕೆ ಹಾಯಿಸೋ ಸಹಿತ ನೈಸರ್ಗಿಕ ನೀರು. ಹೌದೌದು, ಕುಡಿಲಿಕ್ಕಿದೆ. ಒಂದು ಕಸ ಬರುವುದಿಲ್ಲ. ಹೌದು, ಒಂದು ನೀವು ಇದು ನೀರು ನೋಡಿ, ಅದು ಅಲ್ಲಿಂದ ಬರ್ತದೆ. ಒಂದು ಕಸ ಕಡ್ಡಿ ಏನಾದ್ರೂ ಬರ್ತದೆ ನೋಡಿ, ಫಿಲ್ಟರ್, ನ್ಯಾಚುರಲ್ ಫಿಲ್ಟರ್. ಅಲ್ಲಿ ಟ್ಯಾಂಕ್ ಮಾಡಿದ್ದೇವೆ ನಾವು, ಅಲ್ಲಿ ಟ್ಯಾಂಕ್ ಮಾಡಿದ್ದೇವೆ. ಅಲ್ಲಿ ಇದಾಗಿ ಏನಿದ್ರು ಕಣಕ ಗಿಣಕ ಏನು ಬರುದಿಲ್ಲ. ಏನು ಕರೆಂಟ್ ನೀರು ಬಳಕೆನೆ ಮಾಡುದಿಲ್ಲ. ಕರೆಂಟ್ ಏನು ಯೂಸ್ ಮಾಡುದಿಲ್ಲ. ನಮ್ದೇನಿದ್ರು ಏನಾದ್ರು ಕರೆಂಟ್ ಇನ್ನೊಂದು ಯೋಜನೆ ಮಾಡಿದ್ದಾರೆ ಇಲ್ಲಿ, ಜಲ ರಾಜೀವ್ ಗಾಂಧಿದು, ಇದು ಪ್ರಧಾನ ಮಂತ್ರಿ ಇವ್ರದ್ದು, ಮೋದಿದು ಮಾಡಿಕೊಂಡೆಲ್ಲ ನೆನೆಗುದಿಗೆ ಬಿದ್ದದ. ಈಗ ನಮ್ಗೆ ಏನಾರ ಆರೋಗ್ಯ ತಪ್ತು ಅಂತಂದ್ರೆ ಪಕ್ಕದಲ್ಲೇನೆ ಯಾರೋ RMP ಡಾಕ್ಟರ್ ಇರ್ತಾರೆ, ಇನ್ನು ಯಾವ್ದೋ ದವಾಖಾನೆಗಳು ಹೋಗಿ ಬಂದ್ಬಿಡ್ತೀವಿ. ನೀವು ಇಲ್ಲಿ ಹೆಂಗ್ ಮಾಡ್ತೀರಿ? ನಾವು ಈ ತಂಡಿ ಅಕಸ್ಮಾತ್ ನೆಗಡಿ ಇಂಥದ್ದೆಲ್ಲ ಆಯ್ತು ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಉಳಿವಿ ಹೋಗ್ತಾರಲ್ಲ, ಅವ್ರಿಗೆ ಟ್ಯಾಬ್ಲೆಟ್ ತಗೊಬನ್ನಿ ಹೇಳೋದು. ಇಲ್ಲ, ನಾವು ನಿಜವಾಗಿ ಹೇಳ್ಬೇಕಂದ್ರೆ ಈಗ ಸಣ್ಣದು ಏನಾಗಿದ್ರು ನಾರ್ಮಲ್ ಆಗಿದ್ದಾಯ್ತು ಅಂತ ಹೇಳಿದ್ರೆ ಮನೆದೇ ಮಾಡ್ಕೊಳ್ಳೋದು. ಕಷಾಯ ಮಾಡೋದು ಮೇನ್. ಅಂದ್ರೆ ಈ ಶುಂಠಿ ಇದು ಎಲ್ಲ ಹಾಕಿ ಏನು ಇದು ಮಾಡ್ತೇವಲ್ಲ, ಮೆಣಸಿನಕಾಳು ಶುಂಠಿ ಇದೆಲ್ಲ ಹಾಕಿ ಇದು ಮಾಡೋದು. ಹೀಟ್ ಆಯ್ತಲ್ಲ, ಅದ್ರ ಒಂದೆಲ್ಗ ಅಂತೇಳಿ ಸಿಗ್ತದೆ ತೋಟದಲ್ಲಿ, ನಮ್ಮ ತೋಟ ಒಂದೆಲ್ಗ ಅಂತ ಸಿಗ್ತದೆ. ತುಳಸಿ, ಈಗ ಸಣ್ಣ ಮಕ್ಕಳಿಗೆ ಏನಾದ್ರು ಆಯ್ತಪ್ಪ ಅದು ತುಳಸಿ ಮತ್ತು ಜೇನು ತೆಕ್ಕೊಂಡ್ಬರ್ತೇವೆ ನಾವು ಬೆಟ್ಟದಿಂದ. ಜೇನುತುಪ್ಪ ಮತ್ತು ತುಳಸಿ ರಸ ಹಾಕಿಬಿಡುದು ಸಣ್ಣ ಮಕ್ಕಳಿಗೆ. ಹೌದೌದು, ಜೇನು ಬಿಡಿಸ್ತೇವೆ. ಆದ್ರೆ ಈಗ ಸಿಗುದಿಲ್ಲ ಬಿಡ್ರಿ, ಅಲ್ಲೆಲ್ಲ ಕಾಣುದೇ ಇಲ್ಲ. ಮುಂಚೆಲ್ಲ ನಮ್ದು ವಾಟಿಗೆ ಮಕ್ಕಳಿಗೆ ತುಳಸಿ ರಸ ಜೇನುತುಪ್ಪ ಹಾಕಿ ಒಂದ್ ಚಮಚ ಹಾಕಿಬಿಡೋದು. ಸಂಬಾರ ಸೊಪ್ಪು ಅಂತೇಳಿ ಸಿಗ್ತದೆ, ಅದಕ್ಕೂ ಸ್ವಲ್ಪ ಜೇನುತುಪ್ಪ ಹಾಕಿ ಒಲೆಯಲ್ಲಿ ಬಿಸಿ ಮಾಡೋದು. ಅದು ಸಂಬಾರ ಸೊಪ್ಪು ಅಂತ ಎಲೆ ಕೆಂಡದಲ್ಲಿ ಅದು ಬಿಸಿ ಮಾಡಿ ರಸತೆ ಸ್ವಲ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ಹಾಕ್ಬಿಡೋದು. ನಮ್ದು ವಾಸುದೇವ್ ಗೌಡ ಅಂತ, ಕಮಲಾ ವಾಸುದೇವ್ ಗೌಡ. ಅಲ್ಲ, ನನಗೆ ಖುಷಿ ಆಯ್ತು. ನನಗೆ ಇದು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡು ಇರ್ಲಿಲ್ಲ, ನೀವು ಸಿಗ್ತೀರಂತಾನು ಅನ್ಕೊಂಡಿರ್ಲಿಲ್ಲ. ಅದು ಅಕಸ್ಮಾತ್ ಆಗಿ ಬಂದಿರೋದು. ಒಬ್ರು ದಾವಣಗೆರೆಯಿಂದ ಉಮೇಶ್ ಅಂತ ಬಂದ್ರು, ಅವ್ರು ನಮ್ಮ ಯೂಟ್ಯೂಬ್ ಗಳನ್ನ ನೋಡ್ತಾ ಇರ್ತಾರೆ, ನಮ್ಮ ಚಾನಲ್ ನೋಡ್ತಾ ಇರ್ತಾರೆ. ನಾನ್ ನಿಮ್ಗೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಯಾರು? ಅವರು ನಮ್ಮ ಸ್ನೇಹಿತರು. ಅವ್ರ ಮುಖಾನು ನೋಡಿಲ್ಲ ನಾನು, ನೋಡಿದ್ದು ಧಾರವಾಡದಲ್ಲಿ. ಡೈರೆಕ್ಟ್ ಅವ್ರ ಬೈಕ್ ತಗೊಂಡ್ಬಂದ್ರು, ನೋಡಿದ್ವಿ, ಹೆಂಗೆ ಕರ್ಕೊಂಡ್ ಬಂದ್ರು, ಇಲ್ಲಿಗೆ ಬಂದಿದ್ದೀನಿ. ಅವ್ರು ಇನ್ನು ಮಲ್ಕೊಂಡಾರ, ಎದ್ದಿರ್ಬೇಕು ಈಗ.
ಇದು ನನಗೆ ಈ ತರ ನೋಡೋದು ಒಂದು ಆಸೆ. ಈಗ ನೋಡ್ರಿ, ಈಗ ಹೊರಗಡೆ ವ್ಯೂ ಹೌದು ಗೊತ್ತಾ ನಿಮ್ಗೆ ಡೈಲಿ ಕಾಣುತ್ತೆ. ಹೌದು, ಈ ಸ್ವರ್ಗದಲ್ಲಿದ್ದಂಗೆ ಒಂಥರ ದಿನ. ಇಲ್ಲಿ ಬೇರೆ ಏನಂತ ಈಗ ನಮ್ದೆಲ್ಲ ಬೈಕ್ ಆಗಿದೆ ಬಿಡಿ, ಆದರೂ ಗಾಡಿಗಳು ಏನಿಲ್ಲ ಅಲ್ಲ, ನ್ಯಾಚುರಲ್ ಹವಾ ಇದೆ, ನ್ಯಾಚುರಲ್ ವಾಟರು, ನ್ಯಾಚುರಲ್ ಮತ್ತೆ ಇದು ಏನು ಪರಿಸರ, ಇದೇ ಆರೋಗ್ಯ ಹೆಚ್ಚಿಗೆ ಕಾಪಾಡ್ತದೆ ನಮಗೆ. ಸಿಟಿ ನಿಮ್ ಕಾಯಿಲೆನೇ ಬರಲ್ಲ, ಕಾಯಿಲೆ ಬರೋದಿಲ್ಲ ನಮಗೆ. ಒಂದು ವಾರ ಇಲ್ಲಾಗಿದ್ರೆ ಸಿಟಿಗೆ ಹೋದರೆ ಒಂಥರ ಅಲರ್ಜಿ ಆಗೋದು, ಮೈ ನೋವು ಬರೋದು, ಒಂಥರ ತಲೆನೋವು ಬರೋದು, ಇಂಥವೆಲ್ಲ ಆಗ್ತವೆ. ಒಂದು ವಾರ ಇದ್ರೆ ಸಾಕು ಸಿಟಿಯೊಳಗೆ. ನಮ್ಗದು ರೂಢಿನೇ ಇಲ್ಲ. ರೂಢಿನೇ ಇಲ್ಲ. ಇಲ್ಲಿ ಮನೆಗೆ ಬಂದ ಕೂಡಲೇ ನಮ್ಗೆ ಏನೋ ಔಷಧ ಮಾಡ್ಬೇಕಂತಿಲ್ಲ, ಇಲ್ಲಿಂದ ವಾತಾವರಣಕ್ಕೆ ನಾವು ಸೆಟ್ ಆಗಿಬಿಡ್ತೇವೆ. ನೀವು ಬೆವೆಯದೇ ಜಾಸ್ತಿ ಇಲ್ಲಿ. ಸೆಕೆ ಈಗ ಸದ್ಯ ಸೆಕೆ ಸಿಕ್ಕಾಬಿಟ್ಟಿದೆ. ಮತ್ತೆ ನೋಡೋಣ. ಈಗ ಇನ್ನೊಂದು ಪ್ರಶ್ನೆ, ಇದು ಏನಮ್ಮ? ಇದು ಒಂದೆಲ್ಗ ಇದು ಒಂದೇ ಕಷಾಯ ಮಾಡ್ಕೊಡೋದು ಇದೆ. ನಾವು ತೋಟದಲ್ಲಿ ಬೆಳಿತದ್ಯಾ, ಇದು ತಕೋ ಬರುತ್ತರು. ಇದಕ್ಕೆ ಸ್ವಲ್ಪ ಇದು ಒಂದೆಲ್ಗ ಬೆಳೆದಿರ್ತೀರಿ? ಹಾ, ಬೆಳೆದಿರ್ತೀವಿ. ಇದು ಬದನೆಕಾಯಿ ಅಂತೀವಿ, ಸಾಂಬಾರು ಬದನೆಕಾಯಿ ಕಿತ್ಕೊ ಬಂದಿಟ್ಟಿದ್ರು ಹಾಳಾಗದೆ. ಇದು ಕೊಬ್ಬರಿ. ಕೊಬ್ಬರಿ ಮಾತ್ರ ಎರಳವಾಗಿ ಸಿಗುತ್ತೆ. ಕೊಬ್ಬರಿಗೆ ಏನ್ ತೊಂದ್ರೆ ಇಲ್ಲ. ಇದು ನಿಮ್ ಗಂಧ ಗಂಧ ಅರಿಲಿಕ್ಕೆ ಅದು ನಮ್ದು ಇಸ್ತ್ರಿ. ಇದು ಏನಮ್ಮಿದು? ಅದು ಹಣ್ಣು ಜ್ಯೂಸ್ ಸಿಗುತ್ತಾ? ಇದ್ದಿತ್ತಲ್ಲಿ ತೋಟದಾದ್ರೆ ತಂದಿಟ್ಟಿದ್ದೆ, ಹಾಳಾಗೋಯ್ತದು. ಇದ್ರ ಬಗ್ಗೆ ಆಮೇಲೆ ತೋಟದ ಬಗ್ಗೆ ಬೇರೆ ಕಂಟೆಂಟ್ ಮಾಡೋಣ. ಬಹಳ ವಿಷಯಗಳದಾವ. ಇದು ನಮ್ದು ಎಲ್ಲ ಬೀಸುದು. ಇದು ಬೀಸುಕಲ್ಲು. ಇದು ರುಬ್ಬಗುಂಡು. ಇದು ಮುಚ್ಚಿ ಹಿಟ್ಟು ಮಾಡುದು. ಹೌದು, ನಾನು ಅದೊಂದು ಪ್ರಶ್ನೆ ಕೇಳಬೇಕಂದ್ರೆ ಹಿಟ್ಟು ಬೇಕಲ್ಲ ನಿಮ್ಗೆ? ಹಿಟ್ಟು ಇದೆ, ಇದರಿಂದ ಮಾಡ್ತಿದ್ವಿ. ಹೌದೌದು. ಈಗೆಲ್ಲ ಮಿಲ್ಲಿಗೆ ಹೋಗ್ತಾರೆ ಬಿಡ್ರಿ, ಒಂದೇ ಸಾರಿ ಹಾಕ್ಸ್ಕೊಂಡ್ಬಿಡೋದು. ಈಗಲ್ಲ, ಅವಾಗ ಮುಂಚೆ ಇದ್ರಲ್ಲೇ ಹೋಗ್ಬೇಕಂದ್ರೆ ಒಂದು 20 ಕಿಲೋಮೀಟರ್ ಹೋಗ್ಬೇಕು ನೀವು ಇಲ್ಲಿಂದ. ಹೌದೌದು, 23 ಕಿಲೋಮೀಟರ್ ಯಲ್ಲಾಪುರ. 23 ಕಿಲೋಮೀಟರ್ ಏನಾರ ತರಬೇಕಂದ್ರೆ 23. ಹೌದೌದು. ಈಗ ನಮ್ ಕಡೆಗೆ 20 ಕಿಲೋಮೀಟರ್ ಹೋಗ್ಬೇಕಂದ್ರೆ ಜಸ್ಟ್ ಒಂದು 10-15 ನಿಮಿಷದಾಗ ಹೋಗ್ತಾರೆ. ನಮ್ಗೆ ಗಂಟೆ ಹಿಡ್ಕೊಳ್ರಿ ಭಾಳ. ನಿಮಗೆ ಎಷ್ಟು ಗಂಟೆ? ನಮ್ಗೆ 1 ತಾಸು ಬೇಕು. ನಿಮ್ಗೆ 1 ತಾಸು ಡಬಲ್ ನಿಮ್ಗೆ. ನಮ್ಗೀಗ ಅಲ್ಲಿ ನಮ್ದು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ರಾ? ತೂಗು ಸೇತುವೆ. ತೂಗು ಸೇತುವೆಯಿಂದ ಆ ಕಡೆ ಎಲ್ಲ ಕಾಂಕ್ರೀಟ್ ರೋಡ್ ಆಗಿದೆ. ಆ್ಯಕ್ಚುಲಿ ಈ ಕಡೆ ಭಾಳ ಕಷ್ಟ ಇದೆ ನಮ್ಗೆ ರೋಡು. ಅದೇ ರೋಡ್ ಆಗಬೇಕು ಅಂತೇಳಿ ನಮ್ಮದು ಇನ್ನೂ ಊಟ ಬೇಡಿಕೆ ಇದೆ. ನೋಡ್ಬೇಕು ಯಾವಾಗ ಮಾಡ್ತಾರೆ ಅಂತೇಳಿ. ಅಲ್ಲ, ನನ್ಗೆ ಒಂದು ಊಹೆ, ಇಂಥಲ್ಲಿ ಹೆಂಗ್ ಬದುಕಿದ್ರು ಅಂತ ಅವಾಗ ಅಜ್ಜನವರೆಲ್ಲ ಅವರು ಹೆಂಗೆ ಬದುಕಿದ್ರು ಅಂತ ಹೇಳಿದ್ರೆ ನಮಗೂ ಗೊತ್ತಿಲ್ಲ. ಅದು ಅವ್ರು ಹಂಗೆ ಬದುಕಿದ್ರು. ಅದು ಸರ್ ಹೇಳೋದು ಕಷ್ಟ. ಇದನ್ನೇ ಕಷ್ಟ ಅಂತೀರಿ ನೀವು, ಎಷ್ಟು ಸೌಲಭ್ಯ ಆದ್ರೂ ಸಹಿತ. ಈಗ ನಾವು ಎಷ್ಟೋ ಇಂಪ್ರೂವ್ಮೆಂಟ್ ಇದ್ದೇವೆ. ಅಂದರೆ ನಮ್ಮ ಅಜ್ಜ ಮತ್ತು ತಂದೆಯವರು ಕಾಲದಲ್ಲಿ ಇರೋದಕ್ಕಿಂತನೂ ಈಗ 50% ಇಂಪ್ರೂವ್ಮೆಂಟ್ ಇದೆ ನಮ್ಮದು. ಮುಂಚೆಲ್ಲ ಕಾಲ್ದಾರಿಯಲ್ಲೇ ಹೋಗೋ, ಒಂದು ವರ್ಷಕ್ಕೆ ಒಂದು ಸಲ ತಲೆ ಒಜ್ಜೆ ಮೇಲೆ ಎಲ್ಲ ಮಾಲ್ ಮಹಸೂಲೆಲ್ಲ ಪೇಟೆಯಿಂದ ತೊಗೊಂಬರೋದು. ತಲೆಯಿಂದ ಮತ್ತೆ ಗಾಡಿ ಗಿಡಿ ವೆಹಿಕಲ್ ಏನೂ ಇರಲಿಲ್ಲ ಅವಾಗ. ಕುದುರೆ ಇಲ್ಲ, ಏನೂ ಇಲ್ಲ, ಕತ್ತೆ ಕುದುರೆ ಏನೂ ಇಲ್ಲ. ಪ್ರಾಣಿಗಳು ಏನು ಬರ್ತವೆ, ಆದರೂ ಅವ್ರ ಪಾಡಿಗೆ ಅವು ಇರ್ತವೆ. ಎಲ್ಲ ಇದಾವೆ ಇಲ್ಲಿ. ಚಿರತೆಗಳಿದ್ದಾವೆ, ಹುಲಿ ಇದ್ದಾವೆ, ಆನೆ ಬರ್ತವೆ, ಹಂದಿ ಇದ್ದಾವೆ, ಕಡವೆ ಇದ್ದಾವೆ, ಜಿಂಕೆ ಇದ್ದಾವೆ, ನವಿಲಿದ್ದಾವೆ, ಏನೇನು ಈ ಪ್ರಾಣಿ ಪಕ್ಷಿಗಳ ಸಂಕುಲ ಏನೇನು ಇದೆ ನೋಡ್ರಿ, ಅದೆಲ್ಲ ಇಲ್ಲಿದೆ. ಆದ್ರೆ ಒಂದೊಂದು ಸಲ ನಮಗೆ ಕಾಣ್ತದೆ, ಒಂದೊಂದು ಸಲ ಮತ್ತೊಬ್ರಿಗೆ ಕಾಣ್ತದೆ, ಹಿಂಗಾಗ್ತದೆ ಅಷ್ಟೇ. ಕಾಡ್ಕೋಣ ಇದೆ. ನಾವು ಬೆಟ್ಟಕ್ಕೆ ಹೋಗೋದಿಲ್ಲ ಅಲ್ಲ, ನಾವು ನಮ್ಮ ತೋಟದೊಳಗೆ ಇರೋದು. ಈಗ ಗುಡ್ಡ ಇರ್ತಾವಲ್ರಿ, ಹಿಂಗೆ ರಸ್ತೆ ಪಕ್ಕ ಗುಡ್ಡ ಗಿಡ್ಡ ಅಲ್ಲೆಲ್ಲ ಉಳಿತಾವು, ಅಲ್ಲೇ ಬಂದು ನಿಂತ್ಕೊಳ್ತಾವು. ಈ ಹಂದಿ ಮತ್ತೆ ಈ ಮುಳ್ಳಂದಿ ಇವೆಲ್ಲ ಬರ್ತವೆ ತೋಟಕ್ಕೆ, ತೆಂಗಿನಕಾಯಿ ತಿನ್ಲಿಕ್ಕೆ ಮತ್ತೆ ಗಡ್ಡೆ ಗೆಣಸೆಲ್ಲ ಕಿತ್ಕೊಂಡು ಹೋಗ್ಲಿಕ್ಕೆ ಬರ್ತವೆ ಅವು. ನಮ್ಮ ಹಳ್ಳಿ ಜೀವನ ಅಂದ್ರೆ ಹಿಂಗೆ. ನಮ್ಮ ಸೊಸೆ ಏನು ಓದ್ತೀರಮ್ಮ ನೀವು? ಇಲ್ಲಿ ಬಂದಿರ್ತಿರಲ್ಲ, ಅಲ್ಲೆಲ್ಲ ಸಿಟಿಯಲ್ಲಿ ಇದ್ದ ಇಲ್ಲಿ ಏನ್ ಅನ್ಸುತ್ತೆ? ನಮಸ್ತೆ. ಏನ್ ನಿಮ್ಮ ಹೆಸರು? ಸಂಪ್ರೀತಾ. ಏನ್ ಬೇಸಿಗೆ ರಜೆ ಕಳೆಯಕ್ ಬಂದ್ರ? ಹೇಳಿ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಹೇಳ್ರಿ. ನಾನು ಪ್ರತಿ ವರ್ಷ ಬರ್ತಾನೆ ಇರ್ತೀನಿ, ಸೊ ಏನೋ ಅನ್ಸಲ್ಲ, ರೂಢಿಯಾಗಿದೆ. ಮತ್ತೆ ಇವ್ರು ಏನಾಗ್ಬೇಕು? ಇವ್ರಿಬ್ರು ಅತ್ತೆ ಮಾವ. ಇದು ಅಜ್ಜಿ ಮನಿನಾ? ಅಜ್ಜಿ ಮನಿಗೆ ಬರೋದಂದ್ರೆ ಬಹಳ ಖುಷಿ.
ಹಾಂ ಇಲ್ಲಿ ನೆಟ್ವರ್ಕ್ ಇರಲ್ಲ, ಏನು ಮಾಡ್ತೀರಿ? ಏನೂ ಇಲ್ಲ, ಜಸ್ಟ್ ಗೇಮ್ ಆಡ್ತೀನಿ. ಈ ನೆಟ್ವರ್ಕ್ ಇರಲ್ಲ, ಏನೂ ಇರಲ್ಲ, ಎಲ್ಲದರಿಂದ ಇಲ್ಲಿ ಉಳ್ಕೊಳ್ತಿರಲ್ಲ, ಹೆಂಗೆ ಅನ್ಸುತ್ತೆ? ಆರಾಮ್ ಅನಿಸುತ್ತೆ. ಅಂದರೆ ಸಿಟಿ ಲೈಫ್ ಈಸ್ ವೆರಿ ರಶ್ಡ್ ಆ್ಯಂಡ್ ಫಾಸ್ಟ್ ಫಾರ್ವರ್ಡ್. ಆದರೆ ಇಲ್ಲಿ ತುಂಬ ಅಂದರೆ ಪೀಸ್ ಸಿಗುತ್ತೆ. ಲೈಕ್ ನಿಮ್ಮನ್ನು ನೀವು ಹುಡ್ಕೋಬೋದು. ಲೈಕ್ ಸಮಥಿಂಗ್ ಪೀಸ್ ಯು ಗೆಟ್ ಹಿಯರ್ ಆ ಥರ. ಅದಕ್ಕೆ ಏನು ಓದ್ತಿದ್ದೀರಿ? ನಾನು ಇವಾಗ 10th. ಈಗ 10th? ಖುಷಿನ ಇಲ್ಲಿ ಅಜ್ಜಿ ಮನೆಗೆ ಬಂದರೆ? ಹಾಂ. ಏನೇ ತೊಗೊಂಬಂದಿರ್ತೀರ ಇಲ್ಲಿ? ಏನೂ ಇಲ್ಲ, ಕಸಿನ್ಸ್ ಇರ್ತಾರೆ, ಕಸಿನ್ಸ್ ಜೊತೆ ಆಡೋದು, ಮಾತಾಡೋದು, ಹಿಂಗೆ. ಹೊರಗಡೆ ಹೋಗಿರ್ತೀರಿ, ಆಮೇಲೆ ಅಲ್ಲೊಂದು ಇಲ್ಲೊಂದು ಮನೆ ಇರ್ತಾವಲ್ಲ ಇಲ್ಲಿ? ಹಾಂ, ಹಳ್ಳಕ್ಕೆ ಹೋಗ್ತೀವಿ ಸ್ನಾನ ಮಾಡಲಿಕ್ಕೆ, ಆಡಲಿಕ್ಕೆಲ್ಲ. ನಾನು ನನ್ನ ಕಸಿನ್ಸ್ ಹೋಗ್ತೀರಿ. ಖುಷಿ ಹೌದು. ಹೋಗೊಂಡ್ರಿ ನಾವು ಹಾಗಾದ್ರೆ ಇವತ್ತು? ಹಾಂ. ಇಲ್ಲ, ನಮ್ಗೆ ನಿಮ್ಮ ಲೈಫ್ ತೋರಿಸ್ರಿ ಅಂತ ಹೋಗೋಣ. ಓಕೆ ವೀಕ್ಷಕರೇ, ಈಗ ಮಧ್ಯಾಹ್ನ ನಾವು ಕೂಡ ಹಳ್ಳಕ್ಕೆಲ್ಲ ಹೋಗೋಣ. ಅದೇ ಹಳ್ಳ ಅಂತ ಅನ್ನಲ್ಲ, ಅದು ಆ್ಯಕ್ಚುಲಿ ದೊಡ್ಡ ಹೊಳಿ ಥರನೇ ಹರಿತಿರುತ್ತ. ನಮ್ಮ ವೈಫೈಯು ತಿಂಗಳದಲ್ಲಿ ವಾರದಾಗೆ 2 ದಿವಸ ಸರಿ ಇರ್ತದೆ, ಕಡೆಗಷ್ಟು ವಾರನು ಹಿಂಗೆ ಹಾಕೊಂಡು ತುಳಿತದೆ. ಯಾಕೆ ನಿಮ್ಗೆ ಇದು ಸಮಸ್ಯೆ ಯಾಕಾಗುತ್ತಾ? ಇದು ಸಮಸ್ಯೆ ಅಂದ್ರೆ ಅಂತ ಕಾಡಿಂದ ಬಂದದೆಲ್ಲ, ಕೇಬಲ್ ಎಲ್ಲ ಕಟ್ ಆಗ್ತದೆ, ಮರ ಗಿರ ಬಿದ್ದಿ. ಇದು ಕೇಬಲ್? ಇದು ಹೌದು, ಕೇಬಲ್ ಮೇಲೆ ಬರುದಲ್ವಾ, ವೈರ್ಲೆಸ್ ಎಂತ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಕೇಬಲ್ ಮೇಲೆ ಬರುದು. ಅಲ್ಲಿ ಸ್ವಲ್ಪ ಮರ ಬಿತ್ತುಳಾದ್ರೆ, ಹೆಣೆ ಬಿತ್ತುಳಾದ್ರೆ ಕಟ್ ಆಗ್ತದೆ, ಅದರಿಂದ ಇಲ್ಲಿ ಇದಾಗ್ತದೆ, ಬರುದಿಲ್ಲ. ಮತ್ತೆ ಇನ್ಸ್ಟಾಲೇಷನ್ ಮಾಡಿರ್ತೀರಿ, ಚಾರ್ಜ್ ಹಾಕಿರ್ತೀರಿ, ಅದೆಲ್ಲ ಲಾಸ್ ಆಗುತ್ತಲ್ಲ? ಲಾಸ್ ಆಗುತ್ತೆ, ಏನ್ ಮಾಡುದು? ತಿಂಗ್ಳಕ್ಕೆ ಎಷ್ಟು ಹಾಕ್ತೀರಿ? ತಿಂಗ್ಳಕ್ಕೆ 650 ರೂಪಾಯಿನ ಹಾಕ್ತಾರೆ. ಎಲ್ಲ ನೆಟ್ ಎಷ್ಟು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಅದು ಪೂರ ನಮ್ಗೆ ದುಡ್ಡು ವೇಸ್ಟೇ ಇದು, ಹಿಂಗಾದ್ರೆ ವೇಸ್ಟ್. ಇದು ಲ್ಯಾಂಡ್ಲೈನ್ ಇದಕ್ಕೆ ಕೊಟ್ಟಿದ್ದು ನಾವು ಕಲೆಕ್ಷನ್ಗೆ. ಇದು ಎರಡು ಇದ್ರೇನೆ ಇದರಿಂದಾನೇ ಯೂಸ್ ಮಾಡೋದು ನಾವು. ಓ ಹಿಂಗಮ್ಮ. ವೈಫೈ ತುಂಬಾ ಎಲ್ಲರ ಕೇಬಲ್ ಕಟ್ ಆಯ್ತಂದ್ರೆ ಮುಗೀತು ನಿಮ್ದು. 3 ದಿವಸ ಎಲ್ಲ ಕಟ್ ಆಗದೆ ಅಂತ ಅಲ್ಲಿ. ಓ, ಇದು ಇದ್ರೆ ನಿಮ್ಗೆ ಟಿವಿ ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಟಿವಿ ಕರೆಂಟ್ ನಲ್ಲಿ ಮೊಬೈಲ್ ನಡೆಯುತ್ತೆ. ಮೊಬೈಲ್ ಇದು ಮಾತಾಡೋದೆಲ್ಲ ನಡೆದ್ರೆ ಇದ್ರಲ್ಲೇ ನಾವು ಮಾತಾಡೋದು. ಅಷ್ಟ ನಿಮ್ ಬದುಕಲ್ಲಿ ಅಕಸ್ಮಾತ್ ಯಾರಿಗಾರ ಸಿಕ್ಕ ಸಂಕಟ ಆತಂದ್ರೆ ಭಯಂಕರ ಕಷ್ಟ. ಏನು ಅದನ್ನೇ ಕೇಳಿದ್ದು ನಾನು, ಯಾರಿಗಾರ ಏನೋ ಸಮಸ್ಯೆ ಆಯ್ತು ನಮ್ಮ ಅಪ್ಪನ ಮನೇಲಿ ಏನು ಕಷ್ಟ ಆಯ್ತಪ್ಪ, ಏನೂ ಗೊತ್ತಾಗೋದಿಲ್ಲ. ನಿಮ್ಗೆ ಗೊತ್ತಾಗಲ್ಲ, ಹೆಂಗ್ ಮಾಡ್ತೀರಿ ಮತ್ತೆ? ಅಂದ್ರೆ ಅಕಸ್ಮಾತ್ ಯಾರಂದ್ರೆ ಪಕ್ಕದ ಮನೆ ಫೋನ್ ಮಾಡ್ತಾರೆ, 4-5 ಮನೆ ಇಂದಲ್ಲ, ಹಂಗ ರೀಚ್ ಆಗ್ತಾರೆ. ಇಲ್ಲ ಅಂದ್ರೆ ಇಲ್ಲ, ಶಿವ ಒಮ್ಮಗ್ಲೇ ಇದಕ್ಕೆ ಹೋಗೋದು. ಹಂಗೆ ಬರ್ರಿ ಸರ್, ನಾವೇನೋ ಯೋಚನೆ ಮಾಡ್ತೀವಿ. ನನಗೆ ಹರಿದ್ವಾರಕ್ಕೆ ಹೋಗ್ಲಿಕ್ಕೆ ನಮ್ಮ ಪತಂಜಲಿ ಯೋಗಪೀಠಕ್ಕೆ ನಮ್ಗೆ ಇತ್ತು ಕೆಲಸ. 2500 ಕಿಲೋಮೀಟರ್ ಹೋಗೋದಲ್ಲ, ಅಲ್ಲಿ ಏನೋ ಸಮಸ್ಯೆ ಆದ್ರೆ ಹೆಂಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಬಟ್ ನಿಮ್ ಕತೆ ನೋಡಿದ್ಮೇಲೆ ಅದು ಬೆಸ್ಟ್ ಇತ್ತು ಅಂತ ಅನ್ಸುತ್ತೆ. ಜೀವನ ಕಷ್ಟ ಇದೆ, ಆದ್ರೂ ಸುಖ ಜೀವನ. ನಮ್ದು ಬದುಕೋದು ಇಲ್ಲಿ ಕಷ್ಟ, ಆದ್ರೂ ಆರೋಗ್ಯದಿಂದ ಮತ್ತು ಇದರಿಂದ ನಾವು ಸುಖಜೀವಿಗಳು. ಆರಾಮಿರ್ತೇವೆ. ಹಳ್ಳಿಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಂದ ಯಾವುದೇ ಒಂದು ಇದಿಲ್ಲ, ಯಾವುದೇ ರೋಗ ರುಜಿನಗಳಿಲ್ಲ. ಹಿಂಗದಕ್ಕೆ ಈಗ BP ಶುಗರ್ ಅಂತೂ ಇರುವುದೇ ಬಿಡಿ, ಎಲ್ಲರಿಗೂ ಬರ್ತಾ ಇತ್ತು. ಇಲ್ಲಿ ಅಂದ್ರೆ ಡಾಕ್ಟರ್ ಮನೆಗೆ ಹೋಗೋದಲ್ಲ, BP ಶುಗರ್ ಆಯ್ತು ಅಂದ್ಕೊಳ್ಳಿ, ಅವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮತ್ತೇನು ಮಾಡ್ತಾರೆ? ಮನೆ ಮದ್ದು ಯೂಸ್ ಮಾಡ್ಬೋದಲ್ಲ ಇಲ್ಲಿ? ಮನೆ ಮದ್ದು ಏನು ಅಂತೇಳಿ ತಗೊಳ್ಳೋದು ಅಲ್ಲ, ನಮ್ಗೆ ಗೊತ್ತಿರೋದಿಲ್ಲ ಅಲ್ಲ ಇಂಥದ್ದು ತೊಗೊಳ್ಬೇಕು. ಹಂಗೆ ಹೇಳ್ಕೊಂಡ್ರೆ ಮೆಂತೆ ಸೊಪ್ಪು ಇದು ಎಲ್ಲ ನಾವು ಯೂಸ್ ಮಾಡ್ತೇವೆ ಸಿಕ್ಕಾಪಟ್ಟೆ. ಪೇಟೆಯಿಂದ ತರಕಾರಿ ಗಿರ್ಕಾರಿ ಏನು ತೊಗೊಳ್ಳೋದಿಲ್ಲ. ಈ ನುಗ್ಗೆ ಸೊಪ್ಪು ಎಲ್ಲ ಇರ್ತಾವಲ್ರಿ, ಅವೆಲ್ಲ ಇದು. ನಾವೇನು ಮಾಡಲಿಲ್ಲ, ನಾವು ಹುಲಿಗೆ ಹೊಡೆಯೋದು ಇಲ್ಲ ಆಗಿತ್ತು. ಹಿಂದೆಲ್ಲ ಏನೋ ಉಗ್ರವಾದಂಥ ಪ್ರಾಣಿ ಮುತ್ತಿಗೆ ಹಾಕ್ತಿತ್ತಪ್ಪ ಹೇಳಿದ್ರೆ ಬಂದೂಕ್ ಲೈಸನ್ ಕೊಡ್ತಿದ್ರು. ನಮ್ಮ ಅಜ್ಜನಿಗೆಲ್ಲ ಬಂದೂಕ್ ಲೈಸನ್ ಕೊಟ್ಟಿದ್ರು. ಹುಲಿ ಹೊಡೆಯೋನಿಗೆ ಒಂದು ಪ್ರಶಸ್ತಿ ಕೊಡ್ತಿದ್ರು ಆವಾಗ. ಈ ಕ್ರೀಡೆ ಒಳಗೆಲ್ಲ ಅದು ಫಸ್ಟ್ ಬಂದಾನೆ, ಇದು ಫಸ್ಟ್ ಬಂದಾನೆ, ಅವರಿಗೆ ಪ್ರಶಸ್ತಿ ಕೊಟ್ಟಂಗೆ. ಹುಲಿ ಹೊಡೆದ್ರೆ ಒಂದು ಏನೋ ಗೌರವ ಇದು ಮಾಡ್ತಿದ್ರು. ಅಂದರೆ ಉಗ್ರವಾದಂಥ ಪ್ರಾಣಿ ಅದು, ಕೆಟ್ಟದ ಪ್ರಾಣಿ ಅಂತ ಹೇಳಿದ್ರೆ. ಅವಾಗೆಲ್ಲ ಬೇಕಾದಷ್ಟು ಪ್ರಾಣಿಗಳು ಬದುಕೊಂತ ಇತ್ತು. ಹಾಂ, ಇವಾಗೆಲ್ಲ ಅವರೇ ಬದುಕಬೇಕು, ಪ್ರಾಣಿನೇ ಬದುಕಬೇಕು ಅನ್ನೋದು ಇದು ಈ ಪ್ರೊಸೀಜರ್ ಇಟ್ಕೊಂಡು. ಹಾಂ, ಈಗ ಮನುಷ್ಯನಿಗೆ ತೊಂದರೆ. ಈಗ ನಾವು ಸತ್ತರೆ ನಮಗೆ ಇಲ್ಲಿ 25-30 ಸಾವಿರ ರೂಪಾಯಿ ಹಿಂಗೆ ಕೊಡ್ತಾರೆ ಪರಿಹಾರ ಸರ್ಕಾರದವರು. ಹುಲಿ ಹೊಡೆದ್ರೆ 10 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ಈಗ ಪ್ರಶಸ್ತಿ ಕೊಡೋದು, ಈಗ ದಂಡ ಹಾಕ್ತಾರೆ 10 ಲಕ್ಷ ಗಟ್ಟಲಲ್ಲಿ. ಯಾಕಂದ್ರೆ ಅಲ್ಲ, ವನ್ಯಜೀವಿಗಳು ಉಳಿಲಿ ಅನ್ನೋ ಒಂದು ಸಂಕಟ ಅಷ್ಟೇ ಅವ್ರದ್ದು. ಸರಿ, ವನ್ಯಜೀವಿಗಳು ಮುಂಚು ಇದಕ್ಕಿಂತ ಜಾಸ್ತಿ ಇತ್ತಲ್ರಿ. ಮುಂಚೆ ಜನ ಇದ್ರು ಇಲ್ಲಿ. ಜನ ಹೆಚ್ಚಾದಂಗೆ ಮನುಷ್ಯನೂ ಪ್ರಾಣಿನೂ ಹೆಚ್ಚಾಯ್ತು. ಈಗ ಪ್ರಾಣಿ ಬೇಟೆ ಮಾಡೋರಂತೂ ಯಾರೂ ಇಲ್ಲ ಇಲ್ಲಿ.
ಈಗ ಎಲ್ಲಿ ಬೇಟೆ ಮಾಡ್ತಾರೆ, ಲೈಸೆನ್ಸ್ ಬಂದು ಕೊಡುವುದಿಲ್ಲ. ನಿಮ್ಗೆ ಬಂದೂಕು ಆ ಥರ ಲೈಸೆನ್ಸ್ ಏನು ಇಲ್ಲ ಕೊಡಲ್ಲ, ಬೇರೆ ಕಡೆ ಕೊಡ್ತಾರಲ್ಲ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ ಖರೆ, ನಮಗೇನು ಯೂಜಿಗಿಲ್ಲ ಅಲ್ಲ ಅದು. ನಮ್ದು ಈಗ ತೋಟದೊಳಗೆ ಏನಾದರೂ ಬಂದಿದ್ರೆ ನಾವು ರಕ್ಷಣೆ ಮಾಡಬೇಕು, ಹೊಡಿಲಿಕ್ಕೆ ಪರ್ಮಿಷನ್ ಇಲ್ಲ, ಹಂಗೆ ತೋರ್ಸೋದಷ್ಟೇ. ಅಲ್ಲ ಅವು ತೋರಿಸಿದ್ರೆ ಅವಕ್ಕೆ ಹೆಂಗೆ ಗೊತ್ತಾಗುತ್ತೆ? ಅದೇ ಹೇಳಿದ್ದು ನಾವು. ಈಗ ನಾವು ಹೊಡೆದ್ರೆ ಅದಕ್ಕೆ ಪೆಟ್ಟಾಗಿ ಓಡೋಗೋದು, ಅದು ತೋರಿಸಿದ್ರೆ ಮತ್ತು ಅದರ ಗುರಿಗೆ ಬಂದ್ಬಿಡ್ತದೆ, ಅದು ನನಗೆ ಅಪಾಯ ಮಾಡ್ತಾರಂತೆ ಬರ್ತದೆ ಅದು. ಅಲ್ಲ ಪಕ್ಕ ಕೊಡಿ ಅಷ್ಟೇ. ಯಾವ್ದು ಸರ್ ಅದು ನ್ಯಾಷನಲ್ ಪಾರ್ಕ್ ಮಾಡಿರೋದು ಇಲ್ಲಿ? ಸೆಂಟ್ರಲ್ ಗೌರ್ಮೆಂಟು. ಅಲ್ಲ ಯಾವ ಹೆಸರು ಅದು? ಜೋಡ ದಾಂಡೇಲಿ ಅಭಯಾರಣ್ಯ ನ್ಯಾಷನಲ್ ಪಾರ್ಕ್, ಅಣಸಿ ನ್ಯಾಷನಲ್ ಪಾರ್ಕ್. ಅಲ್ಲೆಲ್ಲ ಸಫಾರಿ ಎಲ್ಲ ಹೋಗುತ್ತೆ ಸರ್, ಸಫಾರಿ ಮಾಡಿದ್ದಾರೆ ನನಗೆ. ಹೌದು, ಓಕೆ. ಹುಲಿ ಸಂರಕ್ಷಣಾ ಮತ್ತು ಅಭಯಾರಣ್ಯ ಇದೆಲ್ಲ ಮಾಡಿದ್ದಾರೆ ದಾಂಡೇಲಿ. ಅರಣ್ಯದ ಕಾನೂನು ಜಗ್ಗೆ ಅದು ಈಗ. ಅರಣ್ಯದ ಕಾನೂನು ಅಂತ ಹೇಳಿದ್ರೆ ಏನು, ಈಗ ನಾವು ಇಷ್ಟು ವರ್ಷದಿಂದ ಒಂದು ಇತಿಹಾಸ ನಮಗೆ ಸಿಗುದಿಲ್ಲ. ಸುಮಾರು ಒಂದು 200-300 ವರ್ಷದ ಚನ್ನಬಸವೇಶ್ವರ ಬಂದಿದ್ದ ನೋಡ್ರಿ, ಆವಾಗ ನಮ್ಮ ಗೌಡ್ರು ಚನ್ನಬಸವೇಶ್ವರ ಬಂದವಾಗ ಆಶ್ರಯ ಕೊಟ್ಟಿದ್ರಂತೆ ಚನ್ನಬಸವೇಶ್ವರರಿಗೆ. ಬಿಜ್ಜಳದ ರಾಜಧಾನಿ ಒಳಗೆ ಅವಾಗ ಬೋರ್ಡ್ ಬಂದಿದ್ರಲ್ರಿ, ಆವಾಗ ಆಶ್ರಯ ಕೊಟ್ಟಿದ್ರಂತೆ ನಮ್ಮ ಗೌಡ್ರ ಜನಾಂಗ. ಆವಾಗಿಂದ ಇಲ್ಲಿ ಉಳಿದವರು. ನಮಗೆ ಈಗ ಇದೇ ಇಲ್ಲ, ನಮ್ದು ಜಮೀನಿದೆ ಅಲ್ರಿ, ಅದ್ರ ಹೊರಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಡಿಪಾರ್ಟ್ಮೆಂಟ್ನವರು. ಯಾಕೆ ಹೋಗ್ಲಿಕ್ಕೆ ಕೊಡೋದಿಲ್ಲ? ನೀವು ಪ್ರಾಣಿ ಹೊಡಿತೀರಿ, ಕಟ್ಟಿಗೆ ತರ್ತೀರಿ, ಮರ ತರ್ತೀರಿ ಅಂತೇಳಿ ನಾವೇನು ತರುವುದಿಲ್ಲ. ನೀವು ಕಾಡಿಗೆ ಬೇಕಾದ್ರೆ ಹಂಗೆಲ್ಲ ಹೋಗ್ತಿರ್ತೀರ ಅವ್ರು? ಅಲ್ಲ, ಹೋಗ್ಬೇಕಾಗ್ತದೆ ಕೆಲವೊಂದಿಷ್ಟು ಟೈಮ್ನಲ್ಲಿ. ಏನಕ್ಕೆ ಹೋಗ್ತೀರಾ ಅಲ್ಲಿಗೆ? ನಾವ್ ಏನಕ್ಕೆ ಹೋಗ್ತೇವೆ ಅಂತಾರೆ, ಹಿಂಗೆ ಒಂದು ಈಗ ಅಣಬೆ ಬರ್ತದೆ, ಮಳೆಗಾಲದಲ್ಲಿ ಅಣಬೆ ಎಲ್ಲ ಬರ್ತದೆ, ನಾವು ಅಣಬೆ ಇದು ಮಾಡುದಿಲ್ಲ, ಅಣಬೆ ಹುಟ್ಟಿರ್ತದೆ ಅಲ್ಲೆಲ್ಲಾದ್ರೂ, ಅದು ಕಿತ್ಕೊಂಡ್ ಬರ್ಲಿಕ್ಕೆ ಹೋಗ್ತೇವೆ. ತಿನ್ನೋದಕ್ಕಾಗಿ, ಮಾರ್ಲಿಕ್ಕೇನು ಅಲ್ಲ. ನಮ್ಗೇನೋ ಒಂದು ಇದೆ ಕಟ್ಟಿಗೆ ಬೇಕಾಗ್ತದೆ, ಉರುವಲ್ಲ ಕಟ್ಟಿಗೆ ಬಿದ್ದಿರೋದವು, ಅವನ್ ತರ್ಲಿಕ್ಕೆ ಹೋಗ್ತೇವೆ. ಅವಾಗ ನೀವು ಅಲ್ಲಿ ಯಾಕೆ ಹೋಗಿದ್ರಿ, ಏನಾಗಿದ್ರಿ? ನಮ್ದು ದನ ಹೋಗ್ತಿತ್ತು, ಬೆಟ್ಟಕ್ಕೆ ಹೋಗ್ತಿತ್ತು, ಅವಾಗೆಲ್ಲ ಸಾಯ್ಲಿಕ್ಕೆ ಮೇಯಿಸ್ಲಿಕ್ಕೆ ಹೋಗ್ತಿದ್ವಿ. ಇವಾಗ ದನ ತೋಟದೊಳಗೆ ಹಾಕ್ಬೇಕಾಗದೆ, ದನ ಮಾರ್ತಾ ಇದ್ದಾರೆ ಜನ ಎಲ್ಲವ. ಅವಾಗೆಲ್ಲ ಬೆಟ್ಟಕ್ಕೆ ಬಿಟ್ಬಿಡ್ತಿದ್ವಿ, ಬೆಟ್ಟಕ್ಕೆಲ್ಲ ಬಿಟ್ಬಿಡ್ತಿದ್ವಿ ನಾವು. ಪ್ರಾಣಿ ಎಷ್ಟು ಬೇಕು ನೋಡಿ, ಅದು ನಮ್ ದನನೂ ತಿಂತಿತ್ತದು ಪ್ರಾಣಿ. ಬೇಕಷ್ಟೇ ತಿನ್ನುವುದು, ಎಲ್ಲಾನು ತಿನ್ನುದಿಲ್ಲಾಗಿತ್ತಲ್ಲ. ಒಂದ್ ಬೇಕಾದ ಹುಲಿ ತಿಂತಪ್ಪ ಅಂತೇಳಿ ತಿನ್ಲಿ ಅಂತೇಳಿ ಬಿಡ್ತಿದ್ವಿ ನಾವು. ಅವಾಗ ಸಿಕ್ಕಾಪಟ್ಟಿ ದನ ಇರೋದು. ಈಗ ನಮ್ದೇ ಇಲ್ಲಿ ಇದ್ರೊಳಗೆ ಸುಮಾರು 30-40-50 ದನ, ಹೋರಿಗಳು, ದನಗಳು ಇರೋ. ಮಲೆನಾಡಿನ ಗಿಡ್ಡ ಅಂತಾರಲ್ಲ, ನೀವು ಬೆಳೆಸ್ತಿದ್ರ ಅಂತ? ಹೌದೌದು. ಯಾವ ಹಸು ಪ್ರಾಣಿಗಳ ಹೆಸರೇನ್ರಿ? ಹಸು ಪ್ರಾಣಿಗಳ ಹೆಸರಲ್ಲ, ನಾವು ಹಿಂಗೆ ಹೆಸರು ಇಡೋದಾಗಿತ್ತು ಅದು ಇದು ಅಂತೇಳಿ. ಮಲೆನಾಡಿನ ಗಿಡ್ಡ ಅಂತ ಏನಿಲ್ಲ, ಹಂಗೇನ ಮಲೆನಾಡು ಗಿಡ್ಡ ಮಾಮೂಲಿ ಹಸುಗಳೇ, ಮಾಮೂಲಿ ಹಸುಗಳು. ಹೆಚ್ಚಾಗಿ ಈಗ ತಳಿ, ಹೊಸ ತಳಿ ಏನು ನಮ್ಗೆ ಅವಾಗ ಇರಲಿಲ್ಲ. ನಮ್ಗ ಇದು ಈ ನಿಮ್ ತೋಟ ಅಡ್ಡಾಡಕ್ಕೆ ಭಯ. ಇನ್ನು ನೀವು ಅಂತ ಇದಕ್ಕೆ ಗುಡ್ಡಕ್ಕೆ ಹೋಗ್ತೀನಿ ಅಂತೀರಲ್ಲ? ಅಲ್ಲ, ಗುಡ್ಡಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಈಗ ರಸ್ತೆ ಆಗೋದಿಲ್ಲ. ಈಗ ಭಟ್ರ ಮನೆಗೆ ಹೋಗ್ತಾರಲ್ಲ, ಅಲ್ಲಿ ರಸ್ತೆ ಆಗದೆ. ಅವಾಗ ರಸ್ತೆ ಎಲ್ಲ ಇರಲಿಲ್ಲ, ಕಾಡೆ ಅದು ಕೂಡ. ನಿಮಗೆ ಒಂದು ಹೇಳಿ, ನಮಗೆ ಟಾಯ್ಲೆಟಿಗೆ ಹೋಗ್ಬೇಕಂತ ಹೇಳಿದ್ರೆ ರೂಮ್ ಇರಲಿಲ್ಲ ಅವಾಗ. ಅವಾಗ ನಾವು ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ರೋಡ್ ಇದೆ ಅಲ್ಲ, ಹೋಗ್ತಾರಲ್ಲ, ಹಂಗು ನೀವು ಎಲ್ಲ ಇದ್ರು ಬೈಲಾಗಿತ್ತಲ್ಲ ನಿಮ್ದೆಲ್ಲ ಬೈಲು. ನಮ್ದೆಲ್ಲ ತೋಟ ಆಗ್ತಿತ್ತು, ತೋಟದಲ್ಲಿ ಹೋಗ್ಬಾರ್ದು, ಅದು ಕೃಷಿ ಮಾಡ್ತೇವಲ್ಲ, ಅಡಿಕೆ ಬಿದ್ದಿರ್ತದೆ, ತೆಂಗಿನಕಾಯಿ ಬಿದ್ದಿರ, ಅದ ತರ ಗಲೀಜ್ ಆಗ್ತದೆ. ಅಲ್ಲಿ ಹೋಗ್ತಿದ್ವಿ ನಾವು ಬೆಟ್ಟಕ್ಕೆ. ಇವಾಗ ಹಂಗ ನಾವು ಬೆಟ್ಟಕ್ಕೆ ಇದಕ್ಕೆ ಹೋಗಿದ್ರು ಕಾನೂನು ಹೋಗ್ಬಾರ್ದು ನೀವು ಅಂತದೆ. ನಾವ್ ಏನ್ ಮಾಡ್ಬೇಕಂದ್ರೆ ಟಾಯ್ಲೆಟ್ ಮಾಡ್ಕೊಳ್ರಿ. ಏನ್ರಿ ಬೀಟ್ ಎಕ್ಸ್ಟ್ರಾ ಇರ್ತದೆ. ಯಾವಾಗಾರು ಒಂದ್ ದಿವಸ ಬರ್ತಾರೆ ಅವ್ರು ತಿರ್ಗಾಡ್ಲಿಕ್ಕೆ, ಅವ್ರು ಡ್ಯೂಟಿ ಮಾಡ್ಬೇಕಲ್ಲ, ಅಷ್ಟೇ. ಅವ್ರ ರಕ್ಷಕರು. ಅಲ್ಲ, ನಿಮ್ಮೊಂದಿಗೆ ಅವರು ಅಂದ್ರೆ ಸರ್, ನಿಮ್ಮೊಂದಿಗೆ ಅವ್ರು ಬೆರೆಯೋದೇ ಇಲ್ಲ ಅಂತೀರ? ಅವರೇ ಒಂದು ಬೆರೀತಾರ್ರಿ, ನಮಗೆ ಬೆರೀತಾರ್ರಿ. ಈಗ ನಾವು ಈಗ ಒಂದು ಗಾರ್ಡ್ ಬಂದ ಕೂಡಲೇ ನಮ್ಮನೆಗೆ ಕುಂತ್ಕೊಂಡು ಏನು ಬೇಕು ನಾವು ಅವನಿಗೆ ಅತಿಥಿ ಬಂದಂಗೆ ಗಾರ್ಡ್ ನಮ್ಮನೆಗೆ ಬಂದಾಳಾದ್ರೆ ಅವನಿಗೆ ಏನು ಸತ್ಕಾರ ಮಾಡಬೇಕು, ಟೀ ಕೊಡಬೇಕು, ಊಟ ಆಯ್ತಾ, ಏನಾಯ್ತು, ನೀರು ಬೇಕಾ, ಎಲ್ಲ ಕೊಟ್ಕೊಂಡು ವಿಚಾರಣೆ ಮಾಡ್ತೇವೆ ನಾವು. ಆದ್ರೆ ಅವರು ಹೊರಗಡೆ ಹೋದ್ರಂತ ಅದು ವಿಚಾರ ಮಾಡೋದಿಲ್ಲ ಅವರು. ಹೌದು, ಕರೆಕ್ಟ್. ನಮ್ದು ಹಳ್ಳಿ ಸಂಪ್ರದಾಯ ನಾವೇನ್ ಮಾಡ್ಬೇಕು ಮಾಡಿರ್ತೇವೆ. ಇಲ್ಲಿ ಬಂದ್ರು ಯಾರು ಪಾಪ ಅತಿಥಿ ಅಂತ, ಅತಿಥಿ ಅವ್ರ ಡ್ರೆಸ್ ಹಾಕೊಂಡ್ಬರ್ಲಿ, ಹಿಂಗೆ ಬರ್ಲಿ. ಈಗ ನೀವು ಬಂದಿದ್ರಿ, ನಿಮ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೇವೆ ನಾವು. ನೀವು ನಿಂದ ಏನ್ ಮಾಡಿಸ್ಬೇಕು ಮಾಡ್ಬೇಕು. ನನಗೆ ನಿಜವಾಗ್ಲೂ ಈಗ ಕೆಲಸ ಇದೆ, ನಂದು ಅಡಿಕೆ ಗಾಡಿ ಹೋಗೋದೀಗ, ನಾವು ಹೋಗ್ಬೇಕು ಅಲ್ಲಿಗೆ.
ಆದ್ರೂ ಇಷ್ಟೊತ್ತು ನಿಂತೇನಂತೇಳಿ ಆದ್ರೂ ವಿಚಾರ ಮಾಡ್ರಿ ನೀವು. ನಿಜ ಸರ್, ನಿಜ ಸರ್. ಅಲ್ರಿ, ನಿಜ ನೀವು ಎಲ್ಲಿಂದೋ ಬಂದಿದ್ರಿ, ಎಲ್ಲಿಂದೋ ಬಂದವಾಗ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ ನಿಮಗೆ ನಾವು ಹೇಳಾದ್ರೆ ನಮ್ದು ಹಳ್ಳಿ ಸಂಪ್ರದಾಯಕ್ಕೆ ನಾವು ಇಲ್ಲಿ ಉಳಿದೇ ಉಪಯೋಗ ಇಲ್ಲ. ನಾವು ಹಳ್ಳಿ ಸಂಪ್ರದಾಯದಿಂದ ಬದುಕೇ ಉಪಯೋಗ ಇಲ್ಲ. ಹಂಗೆ ನಮ್ದು. ಅವರು ಆ ತರ ಮಾಡಲ್ಲ, ಇಲ್ಲಿ ಬಂದು ಅವ್ರು ತಗೊಂಡೋಗ್ತಾರೆ. ತಗೊಂಡೋಗ್ತಾರೆ, ಅಲ್ಲಿ ಕಾನೂನು ಜಾರಿ ಮಾಡ್ತಾರೆ. ಅಲ್ಲ ನಾವೇನ್ ಹೇಳೋದು, ಇಲ್ಲಿ ಕಾಡಿನಲ್ಲಿರುವಂತ ಜನರ ಜೊತೆ ಸಹಕಾರ ಇರ್ಲಿಲ್ಲ ಅಂದ್ರೆ ಹೆಂಗೆ? ಅದೇ ಯಾರು ಕೂಡ ಕಾಡನ್ನ ನಾಶ ಮಾಡ್ಬೇಕಂತ ಇಲ್ಲಿ ಯಾರು ಇಲ್ಲಿ ನಮ್ಮವ್ರು ಯಾರು ಕಾಡನ್ನ ನಾಶ ಮಾಡ್ಕೊಂಡು ನೀವು ಕಾಡಲ್ಲೇ ಬೆಳೆದಿರೋರು. ಹೌದು, ಮೊದಲಿಂದ ನಿಮ್ಮ ಅಜ್ಜ ನಿಮ್ಮ ಮುತ್ತೆ ಎಲ್ಲರೂ ಇಲ್ಲಿ ಬೆಳೆದವ್ರೆ. ಇಷ್ಟು ದೊಡ್ಡ ಮನೆ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಹಿಂಗಿದ್ದಾರೆ. ಇದೇ ನೋಡ್ರಿ ಆಗಿರೋದು. ಸರ್ಕಾರಗಳು ಮಾಡ್ತಾ ಇರುವಂತ ಕಾನೂನುಗಳು ಏನಾಗಿದಾವ ಅಂದ್ರೆ, ಹೊರಗಡೆ ಇನ್ನೂ 100 ಕಾನೂನು ಮಾಡ್ರಿ, ಹೊರಗಡೆಯಿಂದ ಬರ್ತಾರೆ ಜಂಗಲ್ ಸ್ಟೇ ಮಾಡ್ತಾರೆ, ಅವ್ರಿಗೆ 100 ಮಾಡ್ರಿ. ಆದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಏನಾದ್ರೂ ಸಹಕಾರ ಕೊಟ್ರೆ ಇನ್ನೂ ಚಂದ ಇರುತ್ತೆ ಕಾಡು. ಈಗ ನಾವು ಇಲ್ಲಿ ಇದು ಮಾಡ್ತೇವೆ ಅಂತಾಳೆ, ಈ ಪ್ರಾಣಿ ಹತ್ಯೆ ಮಾಡಬಾರ್ದು, ಪ್ರಾಣಿ ಬೇಟೆ ಆಡಬಾರ್ದು, ಅದು ಇದು ಅಂತಾರೆ. ಇಲ್ಲಿ ನಮ್ಮ ಹಳ್ಳಿಯವ್ರು ಯಾರು ಮಾಡೋದಿಲ್ಲ. ಅದೇ ಜಂಗಲ್ ಸ್ಟೇ ಹೋಗ್ರಿ, ಬೆಟ್ಟದ ಪ್ರಾಣಿ ಮಾಂಸ ಇದ್ರೆ ನಿಮ್ಗೆ 1000 ರೂಪಾಯಿ ದುಡ್ಡು ಕೊಟ್ಟು ತಿನ್ಕೊಂಡು ಹೋಗ್ತಾರೆ. ಅಲ್ಲಿ ಮಾಡ್ಬೋದು. ಇದೇನ್ ಅದು ಡಿಪಾರ್ಟ್ಮೆಂಟ್ನಿಗೂ ಗುರ್ತಿರ್ತದೆ, ಅವ್ರಿಗೆ ಕಮಿಷನ್ ಏನು ಹೋಗ್ತದೆ ಅಂತ ನೋಡ್ರಿ. ಅವ್ರು ಮಾಡ್ಬೋದು. ನಮಗೇನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ನಾವು ಬೇಟೆ ಮಾಡೋದಾಗ್ತದೆ. ತಿನ್ನೋರು ಯಾರು ಇಲ್ಲ ಇಲ್ಲಿ ವಿಶೇಷವಾಗಿ. ಈಗಿನ ಕಾನೂನು ಇದು. ಏನ್ ಮಾಡ್ತೀರಿ ನೀವು? ಇಲ್ಲಿ ನಿಮ್ಮ ಒಂದು ಅಳಲಿದು, ನಮ್ಮ ನಿಜವಾಗ್ಲೂ ನಮಗೆ ಡಿಪಾರ್ಟ್ಮೆಂಟ್ನವರು ಸಹಕಾರ ಕೊಡದೇಗಿದ್ದದ್ದು ಭಾಳ ನೋವು ತಂದಿದೆ ನಮ್ಗಂತೂ. ಅವ್ರು ನಾವೇನು ಸಹಕಾರ ಮಾಡ್ತೇವೆ, ಅವ್ರಿಗೆ ಉದಾಹರಣೆಗೆ ಉಳುವಿಯಿಂದ ಬಂದರು, ಊಟ ಮಾಡ್ಕೊಂಡು ಬಂದರು, ಇಲ್ಲಿ ನೀರು ಚಾ ಏನೂ ಕೊಡಲಿಲ್ಲ ಹೇಳಿದ್ರೆ ಅವರು ಬಾಕ್ಸೇ ನೀರು ಕುಡ್ಕೊಂಡು ಹೋಗ್ಬೇಕು. ಬರೀ ನೀವು ಕೊಡ್ಬೇಕು ಅವ್ರಿಗೆ? ಅಲ್ಲ, ನಾವು ಕೊಡಬೇಕು. ಆ್ಯಕ್ಚುಲಿ ನಾವು ಕೊಡ್ತೇವೆ. ನೀರು ಬೇಕಾ, ಚಾ ಮಾಡ್ಲಾ, ಇಲ್ಲಿ ಬರ್ತಾರ ಅವ್ರು ಎಲ್ಲ ಬರ್ತಾರ ಅವರು. ಹಂಗೆ ಕೊಡ್ತೇವೆ ನಾವು. ಅದ ನಾವು ಕೊಡ್ಲಿಲ್ಲ ಹಾಳಾದ್ರೆ ಹರಿಯೋ ನೀರು ಕುಡಿದು ಹೋಗ್ಬೇಕಾಗಿತ್ತು ಅವರು. ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಲ್ಲ, ಅದು ನೋಡ್ರಿ, ಅವ್ರು ಇಲ್ಲಿ ಬರೋ ಉದ್ದೇಶ ಏನಂದ್ರೆ ಸಿಗುತ್ತೆ ಅಂತ. ಬಟ್ ಏನು ಸಿಗ್ಲಿಲ್ಲ ಹಾಳಾದ್ರೆ ಅವ್ರು ಬರುದಿಲ್ಲ ಆಗಿತ್ತು. ಅವ್ರು ಕಾಡಲ್ಲೇ ಅಳ್ಕೊಂಡು ಹೋಗುದಿಲ್ಲ. ಇಲ್ಲಿ ಇರ್ತಾರಪ್ಪ ಅಂತ ಬಂದು ಹೋಗ್ತಾರೆ. ಬಟ್ ನೋಡ್ರಿ, ನೀವು ಒಂದು ಹೆಜ್ಜೆ ನಿಮ್ಮ ಕಾಡಲ್ಲೇ ಹೋದ್ರೆ ಅವರು ನಿಮ್ಮನಿಗೆ ತೊಂದರೆ ಕೊಡ್ತಾರೆ. ಹೌದು ನೋಡಿ, ಅಂತ ನಾವು ಕಾಡಿನಿಂದ ಹೋಗ್ಬೇಕಲ್ರಿ. ಈಗ ಉಳ್ವಿಗೆ ಹೋಗೋದಂದ್ರೆ ಎಲ್ಲಿಂದ ಹೋಗ್ಬೇಕು? ಹೆಲಿಕಾಪ್ಟರ್ ಬರ್ತದ ಇಲ್ಲಿ? ಇಲ್ಲ. ವಿಮಾನ ಬರ್ತದ? ಏನೂ ಇಲ್ಲ. ಮತ್ತೆ ಸುರಂಗದಿಂದ ಏನಾಗಿದ್ರು ಹೋಗ್ಲಿಕ್ಕೆ ಏನಾದ್ರು ಸುರಂಗ ಕರೆದು ಕೊಡ್ತಾರೆ? ಏನು ಇಲ್ಲ. ನಾವು ಬೆಟ್ಟದಿಂದನೇ ಹೋಗ್ಬೇಕು, ಬೆಟ್ಟಕ್ಕಿಂದನೇ ಬರ್ಬೇಕು ಮನೆಗೆ. ನಮ್ದು ಇಲ್ಲಿ ಯಾಕೆ ಉಳಿದಿದ್ರಿ ನೀವು ಪ್ರಾಣಿ ಉಳಿಯೋ ಜಾಗದಲ್ಲಿ ಉಳಿದಿದ್ರಿ. ಓ, ಹಿಂಗ ಯಾವಾಗಿನಿಂದ ಇದ್ದೇವೆ ನಾವು. ಈಗ ಉಳ್ವಿಗೆ ನೀವು ಬರ್ತಿದ್ರಿ ಹೇಳಾದ್ರೆ, ಉಳ್ವಿ ಚನ್ನಬಸವೇಶ್ವರ ಬಂದಕ್ಕೆ ಮಾತ್ರ ನೀವು ಬರ್ತಿದ್ರಿ. ಆವಾಗಿನ ಕಾಲದೊಳಗಿಂದ ನಾವ್ ಇಲ್ಲೇ ಉಳಿದವ್ರು. ಈಗ ಉಳಿಬೇಡ ಅಂದ್ರೆ ಉಳ್ವಿ ಚನ್ನಬಸವೇಶ್ವರ ಅವರು ಬಂದು ಉಳಿದಿರೋದಕ್ಕೆ ಇದು ಉಳ್ವಿ. ಓ, ಇದು ನೀವು ಚೆನ್ನಾಗಿ ಹೇಳಿದ್ರಿ. ಈ ಉಳ್ವಿ ಅಂತ ಹೆಸರು ಹೆಂಗ್ ಬಂತು? ಅದು ಉಳ್ವಿ ಅಂತ ಹೇಳಿದ್ರೆ, ಈ ಚನ್ನಬಸವೇಶ್ವರ ನಿಜವಾಗ್ಲೂ ಬಿಜ್ಜಳದರ ಇದು ಬಸವೇಶ್ವರ ಇದು ಮಾಡಿದ್ರಲ್ಲ, ಅವರಿಗೆ ಹತ್ಯೆ ಮಾಡ್ಬೇಕಂತೇಳಿ ಇದು ಮಾಡಿದೆ ಅಂತ ನಮಗೆ ಓದಿದ್ದು. ಕಲ್ಯಾಣ ಕ್ರಾಂತಿಗೆ ಬಂದವಾಗ ಅವಾಗ ಎಲ್ಲ ಟೀಮು, ಎಲ್ಲ ಡೋರ ಕಕ್ಕಯ್ಯ, ಮಾದಾರ್ ಚೆನ್ನಯ್ಯ, ಎಲ್ಲ ಜಾತಿ ಭೇದ ಭಾವ ಏನೂ ಇರಲಿಲ್ಲ ಅವ್ರಿಗೆ. ಅವರೆಲ್ಲ ಟೀಮ್ ಕಟ್ಕೊಂಡು ಹಿಂಗೆ ಯಲ್ಲಾಪುರ ಮಾಯ ಬಂದವರು. ಅವರು ಯಲ್ಲಾಪುರದಿಂದ ಬಂದು ಗಣೇಶ ಗುಡಿ ಅಂತೇಳಿ ಉಳ್ಕೊಂಡು ಹಾಗೆ ಬಂದ್ಕೊಂಡು ಶಿವಪುರದಿಂದ ಬಂದು ಇಲ್ಲ ಮಾಮನಗವಿಗೆ ಹೋಗಿ ಉಳಿದ್ರಂತೆ. ಮಾಮನಗವಿಗೆ ಅದು ಕತೆ ಉಂಟು, ಅದು ನಮಗೆ ಗೊತ್ತಿಲ್ಲ. ಆ ನಂತರ ಉಳ್ವಿಗೆ ಹೋಗಿ ಉಳಿದಿದ್ದವರು ಅವರೆಲ್ಲ. ಇದು ಎಲ್ಲ ಬೆಟ್ಟ ಆಗಿತ್ತಿದು. ಆವಾಗ ಅದೇ ಹೇಳಿದ್ನಲ್ರಿ, ನಮ್ಮ ಗೌಡ್ರ ಸಮಾಜದವರು ಆಶ್ರಯ ಕೊಟ್ಟರು ಅವರಿಗೆ ಅಂತೇಳಿ. ಆವಾಗಿದ್ದವ್ರು ಅವರು. ನಮ್ಮ ಗೌಡ್ರ ಸಮಾಜ ಇಲ್ಲಿ ಇದ್ದದ್ದು ಆವಾಗ 4ನೇ ಶತಮಾನದೊಳಗೆ. ಆವಾಗಿಂದ ಇವಾಗಿನವರೆಗೂ ನಾವು ಇಲ್ಲೇ ಉಳಿದೇವೆ. ಈಗ ಉಳಿಬೇಡ ಅಂದ್ರೆ ಹೆಂಗಾಗ್ಬೇಕಾಯ್ತು? ನಮ್ಮ ಮಾನವ ಹಕ್ಕು ಉಲ್ಲಂಘನೆ ಮಾಡ್ದಂಗೆ ಅಲ್ರಿ. ಮಾನವರದ್ದು ಏನು ಹಕ್ಕದೆ, ಅದು ಕಾನೂನು ಏನದೆ, ಮಾನವನಿಗೆ ಬದುಕಲಿಕ್ಕೆ ಏನು ಕಾನೂನು ಅದೇ, ಅದು ಯಾರೂ ಹೇಳುವುದಿಲ್ಲ. ಈಗ ಡಿಪಾರ್ಟ್ಮೆಂಟಿಂದ ಕಾನೂನು ಅದೇ, ಹಂಗದೆ ಹಿಂಗದೆ ಅಂತೇಳಿ ಹೇಳೋರು ಎಷ್ಟು ಜನ ಇಲ್ಲ? ಹಂಗೆ ಮಾಡಿದ್ರೆ ಕಾನೂನು ಬಾಹಿರ, ಹಿಂಗೆ ಮಾಡಿದ್ರೆ ಕಾನೂನು ಬಾಹಿರ, ಒಂದು ಮರ ಕಡಿದ್ರೆ ಕಾನೂನು ಬಾಹಿರ, ಒಂದು ಕಟ್ಟಿಗೆ ತಂದ್ರೆ ಕಾನೂನು ಬಾಹಿರ, ಬೆಟ್ಟಕ್ಕೆ ಹೋದ್ರೆ ಕಾನೂನು ಬಾಹಿರ. ಏನು ಈಗ ನಾವು ಇಲ್ಲೇ ಉಳಿದೇವೆ, ಇಲ್ಲಿ ಬದುಕಬೇಕು, ಮನುಷ್ಯ ಬದುಕಲಿಕ್ಕೆ ಏನು ಸವಲತ್ತು ಬೇಕು ಅದೆಲ್ಲ ಕೇಳಿದ್ರೆ ಬ್ರಿಟಿಷರಿದ್ದಾಗೆ ಬೆಸ್ಟ್ ಇತ್ತು. ನಂಬರ್ 1 ಇದಿತ್ತು. ದುಷ್ಟರಿದ್ದವರಿಗೆ ಬ್ರಿಟಿಷರು ಗುಂಡು ಹಾಕೊಂತಿದ್ರು. ಮಾಡಲಿ, ಈಗಲೂ ಮಾಡಲಿ. ಅದು ಈಗ ಸ್ಮಗ್ಲಿಂಗ್ ಮಾಡ್ತಾರಲ್ಲ, ಅವ್ರಿಗೆ ಗುಂಡು ಹಾಕೊಂಡ್ಲಿ ಅವರು ಸರ್ಕಾರ. ಈ ಅಮಾಯಕರಿಗೆಲ್ಲ ಯಾಕೆ ತ್ರಾಸ ಕೊಡೋದು? ಹೌದಲ್ರಿ?
ನಮ್ಗೆ ಅವರೇ ಒಳ್ಳೆ ಬಂದ್ರೆ ಇನ್ನೊಂದು ಸ್ವಲ್ಪ ಬೆಸ್ಟ್ ಇರುತ್ತೆ. ಈಗ ಇವರೇ ಬ್ರಿಟಿಷರ್ಗಿಂತ ಚೇಂಜ್ ಇದು. ಹೌದೌದು, ಬ್ರಿಟಿಷರ ಕಾಲದ ಏನಿತ್ತಲ್ಲ, ಏನು ರಾಜಕೀಯ ಸುಧಾರಣೆ ಇತ್ತಲ್ಲ ಅವ್ರದ್ದು, ಒಳ್ಳೇದಿತ್ತು. ಬ್ರಿಟಿಷರು ಆಳ್ತಿದ್ರು ಅಂತೇಳಿ ಬೇಜಾರ ಬಿಟ್ರೆ, ನಮ್ಮ ಭಾರತದವರು ಆ ಥರ ಆಳಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋದು, ಎಲ್ಲನೂ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಇದು ಈಗ ಈ ಥರ ಇರ್ತಿರ್ಲಿಲ್ಲ. ಇದು ಈಗ ಪ್ರಧಾನಿ ಮೋದಿ ಒಬ್ಬರೇ ಹೇಳುದೇ ಬಿಟ್ರೆ, ಮೋದಿ ಕೆಳಗಿದ್ದವ್ರು ಯಾರೂ ಆಚರಣೆ ಮಾಡೋದಿಲ್ಲ. ಅಷ್ಟೇ. ಸಿದ್ದರಾಮಯ್ಯ ಒಬ್ಬನೇ ಅದು ಕೊಡ್ತೇನೆ ಇದು ಕೊಡ್ತೇನೆ ಅನ್ನೋದು, ಸಿದ್ದರಾಮಯ್ಯ ಕೆಳಗಿದ್ದವ್ರು ಯಾರು ಇದು ಕೊಡೋರಿಲ್ಲ. ನಮ್ಮ ಹುಡುಗ ಅಂಗವಿಕಲ ಇದಾನೀಗ, ಏನ್ ಸವಲತ್ತಿದೆ ಇಲ್ಲಿ? ಏನಿದೆ ಇಲ್ಲಿ? ಏನ್ ಕೊಡ್ತಾರೆ ಹೇಳಿ? ಏನ್ ಕೊಡ್ಬೇಕು? ಶಾಲೆಗೆ ಕಲಿಸ್ಲಿಕ್ಕೆ ಏನಾಗಿದ್ದು ಸವಲತ್ತಿದ್ಯಾ? ನಾವಿದ್ದೇವೆ, ನಾವು ಅಪ್ಪ ಅಮ್ಮ ಅವನಿಗೆ ಹುಟ್ಟಿಸಿದೇವಲ್ಲ, ಅವನಿಗೆ ಬದುಕಿಸ್ಬೇಕು ಹೆಂಗು ಜೀವ ಉಳಿಯೋರಿಗೂ ಮಟ್ಟ. ಯಾರೂ ಇಲ್ಲ ಇಲ್ಲಿ, ನೋಡೋರು ಯಾರೂ ಇಲ್ಲ. ಸರ್ಕಾರ ಏನು ಮಾಡಬೇಕು? ಇಂಥ ಅನೇಕ ಕಾನೂನುಗಳು, ಅನೇಕ ಇದದೆ. ಏನೋ ಸೌಂಡ್ ಬರ್ತಲ್ಲ ಅಲ್ಲಿ? ಏನು ತೆಂಗಿನಕಾಯಿಯೋ ಬಿತ್ತು? ಏನು ಅದು JCB? ಅಲ್ಲಿ ಇಲ್ಲಿ ಬಿತ್ತು ದಪ್ಪ ಅಂತ. ತೆಂಗಿನಕಾಯಿ ಬಿತ್ತಿರ್ಬೇಕು. ತೆಂಗಿನಕಾಯಿ. ಓಕೆ ಸರ್, ಇದು ನಿಮ್ಮ ಬದುಕು, ಅಳಲು ಬದುಕು. ಹಾಂ, ಎಲ್ಲದಕ್ಕಿಂತ ಮುಖ್ಯ ಏನಂದರೆ ನಿಮ್ಮ ಬದುಕೇ ಹಿಂಗೈತಿ ಇಲ್ಲಿ. ಓಕೆ ಸರ್, ನಿಮ್ಮ ಕಾಡಿನ ಬದುಕಿನ ಕುರಿತು, ನಿಮ್ಮ ಅಳಲಿನ ಕುರಿತು ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮ್ಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಮ್ಗೆ ಖುಷಿ ಆಯ್ತು, ಒಟ್ಟಿನಲ್ಲಿ ನಿಮ್ಮನ್ನು ನೋಡಿ ಖುಷಿ ಆಯ್ತು. ಅದೇನೋ ಭಾಳ ಅದು ನೀವು ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಪ್ರಚಾರ ಮಾಡ್ತೀರಿ ಅಂದ್ರೆ ಪ್ರಚಾರ ಆಗುತ್ತೆ ಸರ್, ಒಂಥರ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಸರ್ ಗೌಡ್ರೆ, ಆಗುತ್ತೆ. ನಿಮ್ಮ ಆಶೀರ್ವಾದ ಇರಲಿ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ವೀಕ್ಷಕರೇ. ಮಲೆನಾಡಿನ ಒಂದು ಕಾಡಿನ ಮಧ್ಯದಲ್ಲಿರುವ ಮನೆಯನ್ನು ತೋರಿಸಿದೆ, ಅವರ ಬದುಕನ್ನು ತೋರಿಸಿದೆ. ತುಂಬ ಚೆನ್ನಾಗಿತ್ತು. ಈ ಕತೆ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಕಷ್ಟಕ್ಕಾದರೂ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು, ಈ ಕತೆ ನೋಡಲೇಬೇಕು, ಭಾಳಷ್ಟು ಜನರಿಗೆ ಶೇರ್ ಮಾಡಲೇಬೇಕಂತ ಹೇಳ್ತಾ ಇವತ್ತಿನ ಕಥೆಯಲ್ಲಿ ಮುಗಿಸೋಣ. ಮತ್ತೊಂದು ವಿಶೇಷ ಕಥೆಯೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿನ್ನ ನಡುವೆ ನಡೆದು ಹೋಗಲು ಒಬ್ಬಂಟಿ ಎಂದೆಂದೂ ಅನಿಸದು. ಓ ಪ್ರಕೃತಿಯೇ, ಆಗಸದಿಂದ ಜಾರಿದ ಹನಿಗಳಿಂದ ಪುಳಕಗೊಂಡ ಮಧುವನ ಗಿತ್ತಿಯಂತೆಯೇ ನಿನ್ನ ಈ ನಿತ್ಯೋತ್ಸವಕ್ಕೆ ಮೂಕ ವಿಸ್ಮಿತನಾದೆನು ನಾ. ನಿನ್ನಂದವ ವರ್ಣಿಸುತ್ತಾ ಚಂದದ ಕವಿಯಾದೆ ನಾನು. ಇನ್ನೂ ಸಮಯ ಮಿಂಚಿಲ್ಲ, ಪ್ರೀತಿಯ ಚಿಲುಮೆ ಅಲ್ಲಲ್ಲಿ ಹರಿದರೂ ಸಾಕು. ಬತ್ತಿರುವ ಭೂಮಿಯನ್ನು ಹಸಿರ ಮನೆಯನ್ನು ಮಾಡಲು.